ಸ್ಥಳ ಸಾನ್ನಿಧ್ಯ ಆರಾಧ್ಯ ದೇವರಾಗಿರುವಂತಹ ಪಡುವೆಗೊಡಿಯ ಶ್ರೀ ಮುಖ್ಯಪ್ರಾಣ ದೇವರನ್ನ ಮನಸಾರೆ ನೆನಪಿಸಿಕೊಳ್ತಾ, ನಮ್ಮ ಕುಲದೇವರಾಗಿರುವಂತಹ ಉಚ್ಚಿಲ ಮಹತಾಯಿಯ ಅಮ್ಮನನ್ನ ಮನಸಾರೆ ಸ್ಮರಿಸಿಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸುವಂತ ಹೊತ್ತು. ದೇಶದ ಉಜ್ವಲ ಭವಿಷ್ಯವನ್ನ ರೂಪಿಸುವಂತಹ ಶಕ್ತಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇರುವಂಥದ್ದು. ಮುಂದಿನ ಭವಿಷ್ಯದ ಸತ್ಪ್ರಜೆಗಳಾಗಿ ಆಗುವಂತಹ ನಿಮ್ಮೆಲ್ಲರಲ್ಲೂ ಕೂಡ ಸಕಾರಾತ್ಮಕತೆ, ಉತ್ತಮವಾದಂತಹ ಯೋಚನೆಯನ್ನು ರೂಪಿಸ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೋಧೈರ್ಯ ಅನ್ನೋದು ಗಟ್ಟಿಯಾಗಿದ್ದಾಗ ಮಾತ್ರ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವ ಮಾತು ನಾವ್ಯಾವತ್ತೂ ಅಚಲವಾಗಿ ನಂಬುವಂಥವ್ರು. ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಇವತ್ತಿನ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಟ್ಟದ ತರಬೇತುದಾರರಾಗಿರುವಂತಹ ಉಡುಪಿ ಕರಾವಳಿ ಜಿಲ್ಲೆ ಮಾತ್ರವಲ್ಲದೆ ಕರಾವಳಿಯ ಉದ್ದ ಅಗಲಕ್ಕೂ ಸಂಚರಿಸಿ ರಾಜ್ಯದಾದ್ಯಂತ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರೇ ಎಂಬ ಪ್ರಶಂಸೆ ಮನ್ನಣೆಯನ್ನ ಪಡೆದುಕೊಂಡಿರುವಂತಹ ಶ್ರೀಯುತ ರಾಜೇಂದ್ರ ಭಟ್ಕೆ ಅವರನ್ನ ಬಹಳ ಆದರದಿಂದ ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಇವರನ್ನ ನಮ್ಮ ಬ್ಯಾಂಕಿನ ವ್ಯವಸ್ಥಾಪನಾ ನಿರ್ದೇಶಕರಾಗಿರುವಂತಹ ಶ್ರೀಯುತ ಶರತ್ ಕುಮಾರ್ ಶೆಟ್ಟಿ ಇವರು ಸ್ವಾಗತವನ್ನ ಬಯಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಆತ್ಮೀಯರೇ, ಕಾರ್ಕಳದಲ್ಲಿ ಜನಿಸಿರುವಂತಹ ಶ್ರೀಯುತ ರಾಜೇಂದ್ರ ಭಟ್ ಇವರು ವಿದ್ಯಾರ್ಥಿ ಆಗಿರಬೇಕಾದ್ರೆ ರಾಜ್ಯ ಮಟ್ಟದ ಬಹುಮಾನವನ್ನ ಪಡೆದು ಭಾಷಣ, ಭಾವಗೀತೆ, ಕ್ವಿಜ್ ಹೀಗೆ ಹಲವಾರು ವಿಭಾಗಗಳಲ್ಲಿ ತನ್ನ ಚಾತುರ್ಯತೆಯನ್ನು ತೋರಿಸಿರುವರು. ನಿವೃತ್ತಿ ಇಲ್ಲದ ವೃತ್ತಿ ಯಾವುದಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಕೂಡ ಶಿಕ್ಷಣ ವೃತ್ತಿ ಅಂತ ಹೇಳ್ತೇವೆ. ತಮ್ಮ ಅದ್ಭುತವಾದಂತಹ ಜ್ಞಾನ ಭಂಡಾರದಲ್ಲಿ ತುಂಬ ವಿಚಾರಗಳನ್ನು ಹೊತ್ತುಕೊಂಡಿದ್ದಾರೆ. ಅದನ್ನ ವಾಹಿನಿಗಳ ಮುಖೇನವಾಗಿ ಮುಕ್ತ ವಾಹಿನಿ ಆಗಿರ್ಬೋದು, ಸ್ಪಂದನ ವಾಹಿನಿ ಆಗಿರ್ಬೋದು, ಹಲವಾರು ವಾಹಿನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಮನೋಧೈರ್ಯವನ್ನು ತುಂಬುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡಿದ್ದಾರೆ. ದಾಖಲೆಯ ಕಾರ್ಯಕ್ರಮದ ಜೊತೆಗೆ ಹೆಸರುವಾಸಿಯಾಗಿ JCI ಸಂಸ್ಥೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನ ಪಡೆದು ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾವು ಸರ್ನ ಮುಖವನ್ನು ನೋಡಿರ್ತೇವೆ. ಈ ನಗುಮುಖವನ್ನು ಕಂಡಾಗ ನಾವೆಲ್ಲರೂ ಕೂಡ ಕಾಣುವಂಥದ್ದು ಶ್ರೀಯುತ ರಾಜೇಂದ್ರ ಭಟ್ ಕೆ ಅಂತ ಹೇಳಿ. ಅತ್ಯುತ್ತಮ ಸಂಪನ್ಮೂಲ ಶಿಕ್ಷಕ, ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ ಹಾಗೂ ಇದುವರೆಗೂ ಕೂಡ 1500ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಿರ್ಮಿಸಿ ದಾಖಲೆಯನ್ನ ನಿರ್ಮಿಸಿರುವಂತಹ ಕಾರ್ಕಳದ ರಾಜೇಂದ್ರ ಭಟ್ ಕೆ ಅವರನ್ನ ಗಟ್ಟಿಯಾದಂತಹ ಚಪ್ಪಾಳೆ ಮುಖೇನವಾಗಿ ಪ್ರೇರಣಾದಾಯಕ ಮಾತುಗಳಿಗಾಗಿ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೇವೆ.